ಬೆಂಗಳೂರಿನ ಜನ ಈ ವಿಚಾರವನ್ನ ಅಥವಾ ಈ ಸುದ್ದಿಯನ್ನ ನೋಡಲೇಬೇಕು. ಯಾಕೆ ಅಂತಂದ್ರೆ ಇನ್ನು ಮುಂದೆ ಎಲ್ಲಿ ಬೇಕಂದ್ರೆ ಅಲ್ಲಿ ಗಾಡಿಯನ್ನ ನಿಲ್ಸಂಗಿಲ್ಲ. ಎಲ್ಲೋ ಮೆಟ್ರೋ ಹತ್ತಬೇಕು, ಇಲ್ಲೇ ಪಾರ್ಕ್ ಪಕ್ಕ ಹಾಕಿಬಿಡೋಣ, ಅಥವಾ ಇಲ್ಲೇ ಒಂದು ಮಾಲ್ ಒಳಗಡೆ ಹೋಗಬೇಕು, ಒಳಗಡೆ ಪಾರ್ಕಿಂಗ್ ಜಾಸ್ತಿ, ಹೊರಗಡೆ ಹಾಕ್ಬಿಡೋಣ. ಇಲ್ಲ, ನೋ ಪಾರ್ಕಿಂಗ್ ಜಾಗದಲ್ಲಿ ಗಾಡಿ ನಿಲ್ಸಿದ್ರೆ ಇನ್ನು ಮುಂದೆ ದಂಡ ಬೀಳುತ್ತೆ. ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಈಗ ಟೋಯಿಂಗ್ ನಿಯಮ ಮತ್ತೆ ಜಾರಿಗೆ ಬರ್ತಾ ಇದೆ. ಈ ಸಂಬಂಧ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಸುಳಿವು ಕೊಡ್ತಾ ಇದ್ದಾರೆ. ಟ್ರಾಫಿಕ್ ಸಮಸ್ಯೆ ಇದೆ, ಮಳೆ ಬಂತಂದ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಟೋಯಿಂಗ್ ಕಾರ್ಯರೂಪಕ್ಕೆ ತರೋದಕ್ಕೆ ಸಮಾಲೋಚನೆಯನ್ನ ನಡೆಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಸಭೆಯನ್ನ ಮಾಡಿದ್ರು. ಬಿಬಿಎಂಪಿಯ ಜೊತೆಗೆ ಚರ್ಚೆ ಮಾಡಿ ತೀರ್ಮಾನವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಪೊಲೀಸ್ಗಳ ಜೊತೆಗೆ ಹೋಮ್ ಗಾರ್ಡ್ಸ್ಗಳನ್ನು ಕೂಡ ನೇಮಕವನ್ನ ಮಾಡ್ತೀವಿ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಈ ಸಂಬಂಧ ರಿಯಾಕ್ಟ್ ಮಾಡಿದ್ದಾರೆ. ಈಗ ಇವತ್ತು ನಮ್ಮ ಡಿಸ್ಕಷನ್ ಅಲ್ಲಿ ಕೂಡ ಚೀಫ್ ಮಿನಿಸ್ಟ್ರು, ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು, ಆಮೇಲೆ ಪೊಲೀಸ್ ಮಿನಿಸ್ಟ್ರು, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು, ಇವರಿಷ್ಟು ಜನ ಸಭೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೆಲವು ಏನು ಹೇಳ್ತಾರೆ, ನಾವು ಸಾಮಾನ್ಯವಾಗಿ ಹೇಳ್ತಿಲ್ಲ, ಮುಲಾಜಿಲ್ದೆ ಕ್ರಮ ತಗೋಬೇಕು ಅಂತ ಹಾರ್ಶ್ ಡಿಸಿಷನ್ ತಗೋಬೇಕು ಅಂತ ತೀರ್ಮಾನ ಮಾಡಿದ್ವಿ. ಕೆಲವು ಅದನ್ನ ಮಾಡಲೇಬೇಕು ನಾವು. ಅದರಲ್ಲಿ ನೀವು ಹೇಳ್ದಂಗೆ ಇದು ಕೂಡ ಒಂದು, ಯಾವುದು ಈ ಟೋಯಿಂಗ್ ಕೂಡ ಒಂದು ಮುಲಾಜಿಲ್ದೆ ಮಾಡಬೇಕು. ಏನ್ ಮಾಡಕ್ಕಾಗುತ್ತೆ ಈಗ ನಾವು? ಅದೇ ಆಗ್ಬೇಕು. ಅಲ್ಲ, ಪ್ರಯತ್ನ ಮಾಡಬಾರ್ದಾ? ನೀವು ಪ್ರಯತ್ನ ಮಾಡಬೇಡ ಅಂತ ಹೇಳ್ಬಿಡಿ, ನೀವು ಮಾಡೋಣ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ ನಲ್ಲಿದ್ದಾರೆ. ವೆಂಕಟೇಶ್, ಟೋಯಿಂಗ್ ನಿಯಮವನ್ನ ಕ್ಯಾನ್ಸಲ್ ಮಾಡಲಾಗಿತ್ತು, ಬ್ಯಾನ್ ಮಾಡಲಾಗಿತ್ತು, ಇನ್ನು ಮುಂದೆ ಟೋಯಿಂಗ್ ಮಾಡಲ್ಲ ಅಂತ ಹೇಳಿ ಈಗ ಮತ್ತೆ ಟೋಯಿಂಗ್ ನಿಯಮವನ್ನ ಜಾರಿಗೆ ತರ್ತಾ ಇದ್ದಾರೆ. ಅದಕ್ಕೆ ಒಂದಷ್ಟು ರೀಸನ್ಗಳು ಕೊಡ್ತಾ ಇದ್ದಾರೆ. ಇದರ ಹಿಂದಿನ ಉದ್ದೇಶ ಸರಿ ಇದೆಯಾ? ಜನರ ಅಭಿಪ್ರಾಯ ಏನು ಇದ್ರ ಬಗ್ಗೆ? ಶರತ್, ಕಳೆದ ಕೆಲವು ವರ್ಷಗಳ ಹಿಂದೆ ಟೋಯಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಮತ್ತು ಪೊಲೀಸರ ನಡುವೆ ಸಾಕಷ್ಟು ಜಟಾಪಟಿ ಕೂಡ ಆಗಿತ್ತು. ಲಕ್ಷಾಂತರ ರೂಪಾಯಿ ಕೊಟ್ಟು ಹಣ ವಹಿಸಿ ಗಾಡಿಗಳನ್ನು ತೆಗೆದುಕೊಳ್ತೇವೆ, ಆ ಗಾಡಿಯನ್ನ ಟೋಯಿಂಗ್ ನೋ ಪಾರ್ಕಿಂಗ್ ಅಲ್ಲಿ ಅಥವಾ ಒಂದೆರಡು ನಿಮಿಷಗಳ ಕಾಲ ಒಳಗಡೆ ಹೋಗಿ ಬರೋಷ್ಟೊಳಗಡೆ ಈ ಟೋಯಿಂಗ್ ವೆಹಿಕಲ್ಗಳು ಬಂದು ಗಾಡಿಯನ್ನ ತೆಗೆದುಕೊಂಡು ಹೋಗ್ತಾ ಇದ್ರು. ಅಂದ್ರೆ ಆ ಗಾಡಿಯನ್ನ ತೆಗೆದುಕೊಳ್ಳುವ ರೀತಿ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ಆ ವಾಹನ ಮಾಲೀಕರಿಗೆ ಸಾಕಷ್ಟು ಸಂಕಷ್ಟ ಆಗ್ತಾ ಇತ್ತು, ಸಂಕಟ ಕೂಡ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಆ ಗಾಡಿಗಳನ್ನ ಅಷ್ಟು ಆ ಒಂದು ಬೇಜವಾಬ್ದಾರಿತನದಿಂದ ಎಳ್ಕೊಂಡು ಹೋಗುವಂತಹ ಕೆಲಸಗಳನ್ನ ಮಾಡ್ತಾ ಇದ್ರು. ಇದರಿಂದ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗ್ತು. ಹಾಗಾಗಿ ಆ ಸರ್ಕಾರ ಕೂಡ ಅದನ್ನ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡು ಈ ಟೋಯಿಂಗ್ ವಿಚಾರವನ್ನ ಸ್ಟಾಪ್ ಮಾಡಿದ್ರು. ಹಾಗಾಗಿ ಪೊಲೀಸರು ಈ ಟೋಯಿಂಗ್ ವಿಚಾರವನ್ನ ನಿಲ್ಲಿಸ್ತಿದ್ದಂಗೆ ಕೂಡ ಸಾರ್ವಜನಿಕರು ವಾಹನಗಳನ್ನ ಎಲ್ಲಂದ್ರಲ್ಲಿ ಟ್ರಾಫಿಕ್ ಅಲ್ಲಿ ನಿಲ್ಲಿಸುವಂತ ಕೆಲಸವನ್ನ ಮಾಡುವಂತದ್ದು, ಮತ್ತೆ ರೋಡ್ ಸೈಡ್ ಆಗಿರಬಹುದು, ಮತ್ತೆ ಫುಟ್ಪಾತ್ ಅಕ್ಕಪಕ್ಕದಲ್ಲಿ ಕೂಡ ನಿಲ್ಲಿಸೋದ್ರಿಂದಾಗಿ ಟ್ರಾಫಿಕ್ ಸಮಸ್ಯೆ ಕೂಡ ಉಂಟಾಗಿತ್ತು. ಈಗ ಟ್ರಾಫಿಕ್ ಸಮಸ್ಯೆಯನ್ನ ನಿಯಂತ್ರಣ ಮಾಡುವ ಉದ್ದೇಶದಿಂದಾಗಿ ಈಗ ಟೋಯಿಂಗ್ ಅನ್ನ ಮತ್ತೆ ಆರಂಭ ಮಾಡ್ತಾ ಇದ್ದೀವಿ ಅಂತ ಹೇಳಿ ಗೃಹ ಸಚಿವರು ಇವತ್ತು ಪೊಲೀಸ್ ಅಧಿಕಾರಿಗಳ ಜೊತೆ ಒಂದು ಮೀಟಿಂಗ್ ಅನ್ನ ಮಾಡಿ ವಿಚಾರವನ್ನು ತಿಳಿಸಿರುವಂತದ್ದು. ಬಿಬಿಎಂಪಿ ಅಧಿಕಾರಿಗಳ ಜೊತೆ ಕೂಡ ಇದಕ್ಕೆ ಸಮಾಲೋಚನೆ ಮಾಡ್ತೀವಿ ಅಂತ ಹೇಳಿ. ಅಂದ್ರೆ ಈಗ ಇಷ್ಟು ದಿನಗಳ ಕಾಲ ಈ ಒಂದು ಟೋಯಿಂಗ್ ವಿಚಾರವನ್ನ ಮಾಡ್ತಾ ಇದ್ದಿದ್ದು ಖಾಸಗಿ ಕಂಪನಿಗಳಿಗೆ ಒಂದು ಗುತ್ತಿಗೆಯನ್ನು ಕೊಟ್ಟಿದ್ರು. ಆ ಆಧಾರದಲ್ಲಿ ಅವರು ಖಾಸಗಿ ವ್ಯಕ್ತಿಗಳನ್ನ ಸೇರಿಸಿಕೊಂಡು ಈ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಪೊಲೀಸ್ ಇಲಾಖೆಯ ಸಿಬ್ಬಂದಿಯ ಹೋಮ್ ಗಾರ್ಡ್ಸ್ ಗಳನ್ನ ನೇಮಕ ಮಾಡಿ ಅವರ ಮುಖಾಂತರವಾಗಿ ಈ ಒಂದು ಟೋಯಿಂಗ್ ಮಾಡುವಂತಹ ಕೆಲಸಕ್ಕೆ ಕೂಡ ಮುಂದಾಗ್ತೀವಿ ಅಂತ ಹೇಳಿ. ಅಂದ್ರೆ ಇನ್ನು ಮುಂದೆ ಏನಾದ್ರೂ ನೀವು ವೆಹಿಕಲ್ ಗಳನ್ನ ಎಲ್ಲಂದ್ರಲ್ಲಿ ನಿಲ್ಲಿಸಿ ಹೋಗೋದಾದ್ರೆ ಆ ಟೋಯಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಗಾಡಿಗಳನ್ನ ತೆಗೆದುಕೊಂಡು ಹೋಗ್ತಾರೆ. ಆಗ ನೋ ಪಾರ್ಕಿಂಗ್ ನ ನಿಲ್ಲಿಸಿದ್ರು ಕೂಡ ಫೈನ್ ಅನ್ನ ಕೊಟ್ಟಬೇಕು. ಕಳೆದ ಕೆಲವು ವರ್ಷಗಳ ಹಿಂದೆ ಏನು ಗಾಡಿಯನ್ನ ಮಾಲೀಕರು ಬಂದು ಗಾಡಿಯನ್ನ ಬೇಡ್ಕೊಳ್ತಾ ಇದ್ರು ಕೂಡ ಬಿಡ್ತಿದ್ದಿಲ್ಲ. ತಕ್ಷಣ ಟೋಯಿಂಗ್ ಟೈಗರ್ ವೆಹಿಕಲ್ ಏನಿದೆ ಅದಕ್ಕೆ ಲಿಫ್ಟ್ ಮಾಡಿದ ಕೂಡಲೇ ಅದಕ್ಕೆ ನೋ ಪಾರ್ಕಿಂಗ್ ಚಾರ್ಜ್ ಅಲ್ಲಿ ನಿಲ್ಲಿಸಿದ್ದು ಮತ್ತೆ ಲಿಫ್ಟ್ ಮಾಡಿದ್ದು ಈ ಸಿಬ್ಬಂದಿಗಳ ವೇತನ ಸೇರಿದಂತೆ ಹಣವನ್ನು ಕೊಟ್ಟರೆ ಗಾಡಿಯನ್ನು ಬಿಡ್ತೀವಿ ಅಂತ ಕೂಡ ಹೇಳ್ತಿದ್ರು. ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಹಾಗಾಗಿ ಇದನ್ನ ಸ್ಟಾಪ್ ಮಾಡಲಾಗಿತ್ತು. ಈಗ ಟೋಯಿಂಗ್ ಅನ್ನ ಮತ್ತೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸಾರ್ವಜನಿಕರು ಇದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅಂತ ಹೇಳಿ ಕೂಡ ನೋಡಬೇಕು. ಯಾಕಂತ ಹೇಳಿದ್ರೆ ಆ ಟ್ರಾಫಿಕ್ ಸಮಸ್ಯೆಯನ್ನ ಒಂದೇ ಸಾರಿ ಬೆಂಗಳೂರಿನಲ್ಲಿ ನಿಯಂತ್ರಣ ಮಾಡೋಕ್ಕೂ ಕಷ್ಟ ಆಗುತ್ತೆ. ಯಾಕಂದ್ರೆ ಟನಲ್ ಆಗಿರ್ಬೋದು, ಫ್ಲೈಓವರ್ಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಏಕಾಏಕಿ ನಿರ್ಮಾಣ ಮಾಡೋದಕ್ಕೆ ಆಗಲ್ಲ. ಹಂತ ಹಂತವಾಗಿ ಎಲ್ಲಿ ಈ ಒಂದು ಟೋಯಿಂಗ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಟ್ರಾಫಿಕ್ಗೆ ಸಂಬಂಧಪಟ್ಟಂತೆ ಆ ಟ್ರಾಫಿಕ್ ಅನ್ನ ನಿಯಂತ್ರಣ ಮಾಡಬಹುದು. ಸೊ ಪಾದಚಾರಿಗಳಿಗೆ ಅನುಕೂಲವಾಗುವಂತ ರೀತಿಯಲ್ಲಿ ಸಾಧ್ಯವನ್ನ ಮಾಡಬಹುದು. ಆ ರೀತಿಯಾಗಿ ಒಂದು ಕ್ರಮಗಳನ್ನು ಕೂಡ ತೆಗೆದುಕೊಳ್ತಾ ಇದ್ದೀವಿ ಅಂತ ಹೇಳಿರುವಂತದ್ದು. ಸೊ ಹಾಗಾಗಿ ಟ್ರಾಫಿಕ್ ಪೊಲೀಸರ್ ಮತ್ತು ಇನ್ನು ಸಾರ್ವಜನಿಕರ ನಡುವೆ ಮುಂದೆ ಸಾಮಾನ್ಯವಾದಂತಹ ಕಿರಿಕಿಗಳು ಆಗುವಂತದ್ದು ಕೂಡ ಕಂಡುಬರುವ ಸಾಧ್ಯತೆಗಳಿರುವಂತದ್ದು. ಶರತ್, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.